ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ಧರ್ಮಸ್ಥಳ ಚಾಪ್ಟರ್ 2 ಇದು. ಖಂಡಿತವಾಗ್ಲೂ ಕೂಡ ನಿನ್ನೆ ಮಾತನಾಡ್ತಾ ಹೇಳ್ತಾ ಇದ್ವಿ, ಮತ್ತೆ ಉತ್ಖನನ ಆಗುತ್ತೆ ಇವತ್ತು ಮಧ್ಯಾಹ್ನದ ನಂತರ. ಒಂದಷ್ಟು ಮೂಳೆಗಳು, ತಲೆಬುರುಡೆಗಳು ಸಿಗುವಂತಹ ಸಾಧ್ಯತೆಗಳು ಬಹಳಷ್ಟಿದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ SIT ಸಿದ್ಧತೆಗಳಾಗಿದೆ ಅಂತ ಹೇಳಿ ಯಾವಾಗ ಸೌಜನ್ಯ ಮಾವ ವಿಠಲ್ ಗೌಡ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾರೆ, ಒಂದಷ್ಟು ಸ್ಥಳಗಳನ್ನು ತೋರಿಸ್ತಾರೆ. ಈ ಸ್ಥಳದ ಮೇಲ್ಮೈಯಲ್ಲೇ ಇದೆ ಬುರುಡೆ, ಇದು 100% ಸತ್ಯ ಅಂತ. ಅದೆಲ್ಲವೂ ಕೂಡ ನಿಜವಾಗಿದೆ. ಒಂದಲ್ಲ ಎರಡಲ್ಲ, ಸುಮಾರು 5ಕ್ಕಿಂತ ಹೆಚ್ಚು ತಲೆಬುರುಡೆಗಳು ಸಿಕ್ಕಿರುವಂತಹ ಸಾಧ್ಯತೆಗಳಿದೆ. ನೂರಾರು ಮೂಳೆಗಳು ಪತ್ತೆಯಾಗಿರೋದು ಬಂಗ್ಲೆಗುಡ್ಡದಲ್ಲಿ. ಅದು ಬಂಗ್ಲೆಗುಡ್ಡೆ ಆಗಿಲ್ಲ, ಈಗ ತಲೆಬುರುಡೆಯ ಗುಡ್ಡೆ ಅಂತಾನೆ ಕರಿಬಹುದು. ಅದು ಒಳಭಾಗದಲ್ಲ, ಮೇಲ್ಮೈ. ಎಲ್ಲೆಲ್ಲಿ ವಿಠಲ್ ಗೌಡ ಅವರು ಈ ಜಾಗದಲ್ಲಿ ತಲೆಬುರುಡೆ ಇದೆ, ಈ ಜಾಗದಲ್ಲಿ ಮೂಳೆಗಳ ಅವಶೇಷಗಳಿದೆ ಅನ್ನೋದನ್ನ ತೋರಿಸಿದ್ರು. ನನ್ನ ಜೊತೆಗಿದ್ದಾರೆ ಎಂದಿನಂತೆ ನಾಡಿನ ಹಿರಿಯ ಪತ್ರಕರ್ತರಾದಂತಹ ಶಶಿಧರ್ ಭಟ್ ಸರ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಇದು ಧರ್ಮಸ್ಥಳ ಚಾಪ್ಟರ್ 2 ಅಂತಾನೆ ಹೋಗೋಣ. ಚಾಪ್ಟರ್ 1 ನಲ್ಲಿ ಚಿನ್ನಯ್ಯ ಒಂದಷ್ಟು ಸ್ಥಳಗಳನ್ನ ಹೇಳಿದ್ರು. ಕೆಲವೊಂದಿಷ್ಟು ಸ್ಥಳಗಳಲ್ಲಿ ಏನೂ ಸಿಗಲಿಲ್ಲ, ಬಟ್ ಕೆಲವೊಂದು ಕಡೆ ಬುರುಡೆನೂ ಸಿಕ್ಕಿದೆ, ಮೂಳೆನೂ ಸಿಕ್ಕಿದೆ. ಚಿನ್ನಯ್ಯ ಈಗ ಶಿವಮೊಗ್ಗ ಜೈಲಲ್ಲಿದ್ದಾರೆ. ಬೇಲ್ ಕೂಡ ರಿಜೆಕ್ಟ್ ಆಗಿದೆ. ಅದೊಂದು ಭಾಗ. ನೆಕ್ಸ್ಟ್ ಮುಂದುವರೆದ ಭಾಗ ನಾನು ಆಗಲೇ ಹೇಳಿದಾಗೆ ವಿಠಲ್ ಗೌಡ ಅವರನ್ನ ಕೂಡ SIT ಕಸ್ಟಡಿಗೆ ಪಡ್ಕೊಳ್ಳುತ್ತೆ. ವಿಚಾರಣೆ ಕೂಡ, ಅರೆಸ್ಟ್ ಆಗಿಲ್ಲ ಬಟ್ ವಿಚಾರಣೆ ಆಗಿದೆ. ಸ್ಥಳ ಮಹಜರಿಗೆ ಕರ್ಕೊಂಡು ಹೋದಂತಹ ಸಮಯದಲ್ಲಿ ಬಂಗ್ಲೆಗುಡ್ಡದ ರಹಸ್ಯ ಹೊರಗಡೆ ಬರುತ್ತೆ. ಇಲ್ಲಿ ಒಂದಷ್ಟು ಶವಗಳನ್ನು ಹೂಳಾಗಿದೆ, ಅದು ಮೇಲ್ಮೈಯಲ್ಲೇನೆ. ಅಂದರೆ ನೀವು ಡೀಪಾಗಿ ಒಳಗಡೆ ಹೋಗೋ ಅವಶ್ಯಕತೆ ಇಲ್ಲ, ಬರೀ ಜಸ್ಟ್ ಇಲ್ಲಿ ಅಗಿರಿ ಸಾಕು, ಇಲ್ಲಿ ಸಿಗುತ್ತೆ ಅಂತ ಹೇಳಿದರು. ಬಟ್ ಅದೆಲ್ಲ ಕೂಡ ನಿಜ ಆಗಿದೆ. ನಿನ್ನೆ ಒಂದಷ್ಟು ಮೂಳೆಗಳು, ಒಂದಷ್ಟು ತಲೆಬುರುಡೆಗಳು, ಇವತ್ತು ಮತ್ತೆಷ್ಟೋ ಅನ್ನುವ ಪ್ರಶ್ನೆ. ಈಗ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ನೀವು ಹೇಳ್ತಾನೆ ಬರ್ತಾ ಇದ್ರಿ, ಎಲ್ಲದಕ್ಕೂ ಕೂಡ ಲಿಂಕ್ ಆಗ್ತಾ ಇದೆ ಸರ್. ಒಂದಷ್ಟು ಜನರಿಗಂತೂ ನಡುಕ ಡವ ಶುರುವಾಗಿದೆ. ಏನು ಹೇಳ್ತಾರೆ ಈಗ ಅವರೆಲ್ಲರೂ? ಒಂದು ಪೂರ್ಣಿಮಾ, ಇವತ್ತು ಕೂಡ ಒಂದು ಕಾರ್ಯಾಚರಣೆಯನ್ನು SIT ಮುಂದುವರಿಸುತ್ತೆ. ಸೊ ಮುಂದುವರಿಸಿದ ಮೇಲೆ ಉತ್ಖನನವನ್ನು ಮಾಡ್ತಾರೋ ಬಿಡ್ತಾರೋ ಅನ್ನುವ ಬಹುಮುಖ್ಯವಾದ ಪ್ರಶ್ನೆ ಇದೆ. ಅದರ ಜೊತೆಗೆ ಒಂದು SIT ಮೂಲಗಳು ಹೇಳೋ ಒಂದು ಇದೇನಿದೆ, ಅದು ಬಹಳ ಮಹತ್ವದ್ದು. ಏನು ಅಂದರೆ, ಅವ್ರು ಏನು ವಿಠಲ್ ಗೌಡರನ್ನ ಕರೆದುಕೊಂಡು ಹೋದರು, ಆಗ ಭೂಮಿಯ ಮೇಲ್ಭಾಗದಲ್ಲೇನೆ ಈ ಒಂದು ಅಸ್ಥಿಪಂಜರಗಳು, ತಲೆಬುರುಡೆಗಳು ಸಿಕ್ಕಿದ್ದು. ಫಸ್ಟ್ ಸಿಕ್ತು, ಒಂದು ಇದಾಯಿತು. ನಂತರ ಸೆಕೆಂಡ್ ಟೈಮ್ ಹೋದ್ರು ಸಿಕ್ತು. ಆವಾಗ ವಿಠಲ್ ಗೌಡ್ರು ಕರ್ಕೊಂಡು ಹೋಗಿಲ್ಲ. ಸೊ ವಿಠಲ್ ಗೌಡ್ರು ಹೇಳಿದ ಜಾಗದಲ್ಲಿ ಇನ್ನೂ ಉತ್ಖನನ ಮಾಡಿಲ್ಲ. ಸೊ SITಗೆ ಶಾಕ್ ಆಗಿದ್ದು, ಯುಸಿ ಭೂಮಿಯ ಮೇಲ್ಭಾಗದಲ್ಲಿ ಯುದ್ಧ ಭೂಮಿಯ ಹಾಗೆ ಯುಸಿ ಹೆಣಗಳು ಬಿದ್ದಿದ್ದು. ಅಂದ್ರೆ ಈಗ 5 ಸ್ಪಾಟ್ ಅಂತ ಹೇಳಲಾಗ್ತಾ ಇದೆ. 5 ಸ್ಪಾಟ್ ನಲ್ಲಿ 5 ತಲೆಬುರುಡೆ ಮತ್ತು ಉಳಿದ ಮೂಳೆಗಳನ್ನ ಎಲ್ಲ ಲೆಕ್ಕ ಹಾಕಿದರೆ ಸುಮಾರು 9 ದೇಹಗಳು ಇರಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ 9 ದೇಹಗಳು ಅಲ್ಲಿ ಸಿಕ್ಕಿದೆ. ಇನ್ನು ಭೂಮಿಯನ್ನ ಅಗದರೆ ಉತ್ಖನನ ಮಾಡಿದರೆ ಸಿಗುತ್ತಾ ಅನ್ನುವ ಪ್ರಶ್ನೆ ಕೂಡ ನಿನ್ನೆ ನಾವು ಚರ್ಚೆ ಮಾಡಿದ್ವಿ. ಯಾಕಂದ್ರೆ ಒಂದು, ಅದು ನೇತ್ರಾವತಿ ನದಿಯ ಪಕ್ಕದಲ್ಲಿರುವ ಗುಡ್ಡೆ ಅಲ್ವಾ, ಆ ಗುಡ್ಡೆ ತೊಳೆದುಕೊಂಡು ಹೋಗಿಲ್ಲ. ಹೌದು. ಸೊ ಆ ಕಾರಣಕ್ಕಾಗಿ ಸಿಕ್ಕಿದೆ. ಕೆಳಗಡೆ ಇದ್ರೆ ನದಿಯ ಮುಖಜ ಭೂಮಿ ಅಂತ, ನದಿಯ ಇದರಲ್ಲಿ ಅಕ್ಕಪಕ್ಕದಲ್ಲಿದ್ದರೆ ತೊಳ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಈ ಮೇಲ್ಭಾಗದಲ್ಲಿ ಆ ಚಾನ್ಸಸ್ ಇಲ್ಲ. ಸೊ ಆ ಕಾರಣಕ್ಕಾಗಿ ಸಿಕ್ಕಿರುವುದರಿಂದ SIT ನೆಕ್ಸ್ಟ್ ಏನು ಮಾಡುತ್ತೆ ಅಂತ. ಸೊ ಒಂದು, ಇದರಿಂದಾಗಿ ಬುರುಡೆ ಪುರಾಣ ನಿಂತಿದೆ. ಇಡೀ ಪ್ರಕರಣವನ್ನು ಬುರುಡೆ ಅನ್ನುವುದನ್ನ ಒಂದು ಸಿಂಬಾಲಿಕ್ ಆಗಿ ಬಳಸ್ತಾ ಇದ್ರು. ಬುರುಡೆ ಅಂದರೆ ಸುಳ್ಳು ಅಂತ. ನಮ್ಮ ಮಲ್ನಾಡ್ ಕಡೆ ಬುರುಡೆ ಬಿಡ್ತಾನೆ ಇವನು, ಸೊ ನಿಮ್ ಕಡೆನೂ ಇರ್ಬೋದು. ಬುರುಡೆ ಬಿಡ್ತಾನ್ರಿ, ಬುರುಡೆ ಬಿಡ್ತೀಯ. ಸೊ ಇಡೀ ಈ ಪ್ರಕರಣವನ್ನ ಬುರುಡೆಯ ದೃಷ್ಟಿಯಿಂದ ವಿಶ್ಲೇಷಿಸಲಾಗಿತ್ತು. ಅಂದ್ರೆ ಪ್ರಕರಣದ ಎನ್ಕ್ವೈರಿ ಪ್ರಾರಂಭ ಆಗುವುದಕ್ಕಿಂತ ಮೊದಲೇನೆ ಎಲ್ಲರೂ ಒಂದು ತೀರ್ಮಾನಕ್ಕೆ ಬಂದಿದ್ದು, ಇದು ಬುರುಡೆ. ಆ ಮೂಲಕ SITಯ ಮೇಲೆ ಪ್ರಭಾವ ಬೀರುವ ಒಂದು ಯತ್ನ ಇಂಡೈರೆಕ್ಟ್ಲಿ ನಡೀತಾ ಇತ್ತು. ಸೊ ಅದರ ಜೊತೆಗೆ ಈ ರಕ್ಷಕರಿದಾರಲ್ಲ,
ಯಾರು ಆರೋಪಿತರು ಮತ್ತು ಆ ಪ್ರದೇಶದ ರಕ್ಷಕರು ಅಂತ ಹೇಳ್ತಿದ್ದಾರೆ ಅವರೀಗ ಉತ್ತರ ನೀಡಬೇಕಾದ ಹಲವು ಪ್ರಶ್ನೆಗಳಿವೆ. ಹೌದು, ನೀವು ತನಿಖೆಗಿಂತ ಮೊದಲು ರಾಜಕಾರಣಿಗಳ ಹೇಳಿಕೆಗಳು, ಷಡ್ಯಂತರ ಅಂತ ಹೇಳಿದವರು ಈಗ ಯಾವ ಉತ್ತರ ಕೊಡ್ತಾರೆ? ಡಿ ಕೆ ಶಿವಕುಮಾರ್ ಯಾವ್ದು ಷಡ್ಯಂತರ ಈಗ ಸಿಕ್ತಲ್ಲ ಅದಕ್ಕೇನು ಉತ್ತರ ಕೊಡ್ತಾರೆ? ಅದು ಯಾರ್ದು ಹಾಗಾದ್ರೆ? ಯಾರ್ದು? ಯಾಕಂದ್ರೆ ಅದು ಅರಣ್ಯ ಪ್ರದೇಶ. ಸೊ ಅದು ಸುಮಾರು ಮೇನ್ 12 ಎಕರೆಯಿಂದ ಟೋಟಲ್ 30 ಎಕರೆಯ ಒಳಗೆ ಬರುತ್ತೆ ಎಲ್ಲ ಸೇರಿಸಿ. ಸೊ ಮೇನ್ ಇದ್ರ 12 ಎಕರೆ ಪ್ರದೇಶ ಇದೆ, 30 ಎಕರೆ ಇದೆ. ಆ ಪ್ರದೇಶದಲ್ಲಿ ಅದು ಸ್ಮಶಾನ ಭೂಮಿ ಅಲ್ಲ, ಸ್ಮಶಾನ ಅಲ್ಲ. ಹಾಗಿದ್ರೆ ಹೆಣವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಒಗೆಯಲಾಗುತ್ತೆ ಅಥವಾ ಹುಗಿಯಲಾಗುತ್ತೆ. ನೀವು ಎಷ್ಟು ಆಳವನ್ನ ತೆಗಿಬೇಕೋ ಅಷ್ಟು ಆಳವನ್ನೇ ತೆಗೆಯದೆ ಮೇಲು ಸುಮ್ಮನೆ ಹಿಂಗೆ ಇಟ್ಬಿಟ್ಟು ಮಣ್ಣು ಹಾಕಿದರೆ ಮಣ್ಣು ತೊಳ್ಕೊಂಡು ಹೋಗಿ ಅದು ಮೇಲೆ ಬರೋ ಚಾನ್ಸು ಇದೆ. ಅಥವಾ ಆ ಪ್ರದೇಶವನ್ನ ಹೆಣ ಒಗೆಯುವ ಪ್ರದೇಶವಾಗಿ ಪರಿವರ್ತನೆ ಮಾಡಿ ಅದನ್ನು ತೆಗೆದು ಹೋಗಿದ್ರೆ, ನಾನು ಈ ಹಿಂದೂ ಧರ್ಮ ಏನು ನಂಬುತ್ತಾರೆ ಯಾರು ಇದ್ದಾರೆ, ಇದು ಹಿಂದೂ ಧರ್ಮದ ರಕ್ಷಣೆ, ಹಿಂದೂ ಧರ್ಮ ಮಾತನಾಡುವವರಿಗೆ ನನ್ನ ಕೆಲವು ಪ್ರಶ್ನೆಗಳಿವೆ. ಈಗ ಅದು 8 ಇರಲಿ 9 ಇರಲಿ ಪೂರ್ಣಿಮಾ 10 ಇರಲಿ, ಅವರ ಬಾಡಿಯಲ್ಲಿ ಸಿಕ್ಕಿದೆ ಅಂದರೆ ಅವರಿಗೆ ಯಾವ ರೀತಿ ಅಂತ್ಯ ಸಂಸ್ಕಾರ ನಡೀಬೇಕೋ ಆ ರೀತಿ ಅಂತ್ಯ ಸಂಸ್ಕಾರ ನಡೆದಿಲ್ಲ. ಖಂಡಿತ. ರೈಟ್. ಸೊ ಅಂತ್ಯ ಸಂಸ್ಕಾರ ಹೀಗೆ ನಡಿಬೇಕು ಅಂತೇಳಿ ನಮ್ಮ ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣರ ಅಂತ್ಯ ಸಂಸ್ಕಾರ ಒಂದೇ ರೀತಿ ನಡೆಯುತ್ತೆ, ಅವ್ರದ್ದು ಲಿಂಗಾಯತರದ್ದು ಒಂದು ರೀತಿ ನಡೆಯುತ್ತೆ. ಪ್ರತಿ ಜಾತಿ ಸಮುದಾಯ ಅವರದೇ ರೀತಿಯ ಮೂಲಕ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ. ಯಾಕೆ ಅಂತ್ಯ ಸಂಸ್ಕಾರ ಮಾಡ್ತಾರೆ ಮುಕ್ತಿ ಸಿಗ್ಲಿ ಅವ್ರಿಗೆ. ಒಬ್ಬ ವ್ಯಕ್ತಿ ಏನು ನಮ್ಮವನು ಮೃತನಾಗಿದ್ದಾನೆ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವನು ಸ್ವರ್ಗಕ್ಕೆ ಹೋಗಲಿ. ಸೊ ಇಡೀ ನೀವು ಈ ಬ್ರಾಹ್ಮಣರಿದಲ್ಲೇ ಗರುಡ ಪುರಾಣ ಅಂತೀವಿ, ಆ ಗರುಡ ಪುರಾಣದಲ್ಲಿ ಹೇಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಈ ವೈದಿಕ ಪರಂಪರೆಯನ್ನ ಯಾರು ಫಾಲೋ ಮಾಡ್ತಾರೆ, ಯಾರು ಹೇಳ್ತಾರೆ, ಅವ್ರು ಉತ್ತರ ಕೊಡಬೇಕಾದ್ದು. ಈಗ ಅನಾಥ ಹೆಣವಾಗಿ ಅಲ್ಲಿ ಅವರು ಹೋದ್ರಲ್ಲ, ಅವರು ಪ್ರೇತಗಳಾಗಿದ್ದಾರೆ. ದಟ್ ಇಸ್ ಅ ಕ್ವಶನ್ ಫಾರ್ ಮೀ. ಅವರು ಪ್ರೇತಗಳಾಗಿದ್ದರೆ ಅಷ್ಟು ಜನ ಹಿಂದೂಗಳು ಪ್ರೇತಗಳಾಗುವ ಜವಾಬ್ದಾರಿಯನ್ನ ಯಾರು ವಹಿಸ್ಕೋಬೇಕು? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್? ಅವರ ಹೆಣ ಅಲ್ಲಿ ಬಿದ್ದಿರೋದಕ್ಕೆ, ಅವ್ರಿಗೆ ಅಂತ್ಯ ಸಂಸ್ಕಾರ ಆಗಿಲ್ಲ, ಅವರು ಪ್ರೇತಗಳಾಗಿ ಆ ದೈವ ಪ್ರದೇಶದಲ್ಲಿ ಓಡಾಡ್ತಿದಾರ. ಯಾರ್ಯಾರ ಮನೆಗೆ ಹೋಗ್ತಿದ್ದಾರೆ ಅವರು ಪ್ರೇತಗಳಾಗಿ? ದೊಡ್ಡವ್ರ ಮನೆಗೆ ಹೋಗ್ತಾರಾ, ಅಲ್ಲಿ ಹೋಗ್ತಾರಾ, ಇಲ್ಲಿ ಹೋಗ್ತಾರ? ಪ್ರೇತಗಳು ಎಲ್ಲಿ ಓಡಾಡ್ತಿವೆ? ಸೊ ಯಾರ್ಯಾರು ಯು ಸಿ ದಟ್ ಅಲ್ಲಿ ಏನೂ ಆಗಿಲ್ಲ ಅಂತ ಪ್ರೇತ ಹೋಗಿ ಹಿಡ್ಕೊಬಿಡ್ಬೋದು. ಪ್ರೇತಗಳೇ ಆಗಿದ್ರೆ ನಾನು ನಂಬಲ್ಲ. ಬೇರೆ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಅವ್ರು ಪ್ರೇತಗಳಾಗ್ತಾರೆ, ಅಂತ್ಯ ಸಂಸ್ಕಾರ ಸರಿಯಾಗಿಲ್ಲ. ಅವ್ರು ಪ್ರೇತಗಳಾದರೆ ಅಂತ್ಯ ಸಂಸ್ಕಾರ ಆಗದ ಯಾರ ಕಾರಣ ಅವರು ಹೋಗಿ ಹಿಡ್ಕೊಳ್ಳಲ್ವಾ? ದೊಡ್ಡವ್ರು ಹಿಡ್ಕೋಬಹುದು, ಆಡಳಿತಾಧಿಕಾರಿನ ಹಿಡ್ಕೋಬಹುದು, ಧರ್ಮಾಧಿಕಾರಿಗಳನ್ನ ಹಿಡ್ಬೋದು. ಲೇಟೆಸ್ಟ್ ಆಗಿ ತಮ್ಮ ವಿರುದ್ಧ ಈ ರೀತಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಚಾನಲ್ಗಳಿಗೆ ಬಂದು ಆಂಕರ್ಗಳು ಎಡಿಟರ್ನ ಹಿಡ್ಕೊಬಿಡ್ಬೋದು ಪ್ರೇತಾತ್ಮಗಳು. ನಾವು ಅಮ್ಮನ ಮಾಡಿದ್ರು ಕಣ್ರಿ, ಬುರುಡೆ ಎದ್ಕೊಂಡು ನಾವು ಪ್ರೇತಗಳಾಗಿ ನಾವು ಪ್ರೇತಾತ್ಮಗಳಾಗಿ ಓಡಾಡ್ತಾ ಇದೀವಿ. ಯಾಕಂದ್ರೆ ಅಂತ್ಯ ಸಂಸ್ಕಾರ ಸರಿಯಾಗಿಲ್ಲ, ಬಂದು ನಿಮ್ಮನ್ನು ಹಿಡ್ಕೊತೀವಿ. ಸರ್ ಲೈಟರ್ ವೇ ವಾಟ್ ಐ ಆಮ್ ಟೆಲ್ಲಿಂಗ್. ಸೊ ಅವರಿಗೆ ಅಂತ್ಯ ಸಂಸ್ಕಾರ ಆಗಿಲ್ಲ ಅನ್ನೋದಿದೆಯಲ್ಲ, ಅದು ಹಿಂದೂ ಧರ್ಮಕ್ಕೆ ಮಾಡುವ ಅಪಚಾರ. ಅಲ್ಲಿ ಯಾರಿದ್ದಾರೋ ಅವ್ರಿಗೆ ಅಟ್ಲೀಸ್ಟ್ ಹಸುನೀಗಿದ ಮೇಲೆ ಅಂತ್ಯ ಸಂಸ್ಕಾರ ನಡಿಬೇಕಾಗಿತ್ತು. ಅಲ್ಲಿ ಅಂತ್ಯ ಸಂಸ್ಕಾರ ನಡೆದಿಲ್ಲ ಅಂತಾದರೆ, ಅನಾಮಧೇಯ ಹೆಣ ಅಂಥೇಳಿ ಅಲ್ಲಿ ಬಂಗ್ಲೆ ಗುಡ್ಡದ ಮೇಲೆ ತಗೊಂಡು ಒಗೆದಿದ್ದಾರೆ ಅಂತಾದರೆ, ಅದು ಯಾವ ಧರ್ಮವೂ ಅದನ್ನು ಕ್ಷಮಿಸಲ್ಲ. ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಂ ಆಗಲಿ, ಪ್ರತಿ ಧರ್ಮದಲ್ಲಿ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಅಲ್ವಾ? ಅದು ಯಾವುದೇ ಅಂತ್ಯ ಸಂಸ್ಕಾರ ಆಗದಿದ್ದರೆ ಅದನ್ನ ಆ ಪ್ರದೇಶದ ಆ ಜವಾಬ್ದಾರಿಯನ್ನು ಆ ಪ್ರದೇಶದ ಪಾಳೆಗಾರರು ತಗೋಬೇಕಲ್ವಾ? ಅಲ್ಲಿ ಯಾರು ಪಾಳೆಗಾರರ ರೆಸ್ಪಾನ್ಸ್, ಯಾರು ಆಡಳಿತ ನಡೆಸ್ತಾರೆ ಅವ್ರು ರೆಸ್ಪಾನ್ಸಿಬಲ್. ಅಲ್ಲೇನು ಗೌರ್ಮೆಂಟ್ ಇಲ್ಲ. ಯು ಸಿ ವಾಟ್ ಶೋಸ್, ನೀವು 80ರ ನಂತರ ನೀವು ಎಲ್ಲವನ್ನು ನೋಡಿದ್ರೆ ಅಲ್ಲಿ ಸರ್ಕಾರ ಇಲ್ಲ, ಅವರು ಆಡಳಿತ ನಡೆಸೋರು ಬೇರೆ. ಬಟ್ಟಂಗಿಗಳಿದೆ ಅಲ್ಲಿ, ಪೊಲೀಸ್ ಸ್ಟೇಷನ್ ನಲ್ಲಿ ಬಟ್ಟಂಗಿಗಳಿದ್ದಾರೆ, ಕಂದಾಯ ಇಲಾಖೆಯಲ್ಲಿ ಬಟ್ಟಂಗಿಗಳಿದ್ದಾರೆ. ಪ್ರತಿಯೊಂದು ಕೂಡ ಅದು ಬಟ್ಟಂಗಿಗಳ ಸಾಮ್ರಾಜ್ಯ. ಅದು ಆ ಬಟ್ಟಂಗಿಗಳ ಸಾಮ್ರಾಜ್ಯದಲ್ಲಿ ಆಡಳಿತ ನಡೆಸ್ತಿರುವವರು ಅಲ್ಲಿ ಆಡಳಿತಗಾರರು ಇನ್ಯಾರು? ಹಿ ವಿಲ್ ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ಆ ಜವಾಬ್ದಾರಿ ಈ ಅನಾಥ ಹೆಣಗಳು ಏನು ಸಿಕ್ಕಿವೆ ಈಗ, ಅವರು ಪ್ರೇತಾತ್ಮಗಳಾಗಿದೆಯೋ ಇಲ್ವೋ, ಪ್ರೇತ ಶಾಂತಿ ಮಾಡಿಸ್ತಾರೋ ಗೊತ್ತಿಲ್ಲ ನನಗೆ. ಬಟ್ ಹಿಂದೂ ಧರ್ಮದ ಪ್ರಕಾರ ಎಲ್ಲ ಧರ್ಮಗಳ ಪ್ರಕಾರ ಅಂತ್ಯ ಸಂಸ್ಕಾರ ಆಗಿಲ್ಲ ಅಂದರೆ ಅಲ್ಲಿಯ ಪಾಳೆಗಾರರು ಅದರ ಜವಾಬ್ದಾರಿಯನ್ನು, ನೈತಿಕ ಜವಾಬ್ದಾರಿಯನ್ನು ಹೊರಬೇಕು. ಈ ನೈತಿಕ ಜವಾಬ್ದಾರಿಯನ್ನು ಹೊರುವುದೇ ಏನಿದೆ ಅದೇನೆ ಎಸ್ ವಾಟ್ ಇಟ್ ಈಸ್. ಸೊ ಅದೇ ಅಂತ ಸ್ಥಿತಿ ನಿರ್ಮಾಣ ಮಾಡಿದವರು ಇದಾರಲ್ಲ, ಯಾರು ಮಾಡಿದ್ದಾರೆ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು. ಒಂದು ಕಡೆ ಮರ್ಡರು, ಒಂದು ಕಡೆ ಅತ್ಯಾಚಾರ,
ಇನ್ನೊಂದು ಕಡೆ ಅಂತ್ಯ ಸಂಸ್ಕಾರವಿಲ್ಲದೆ ಹೆಣಗಳನ್ನ ಅನಾಥ ಹೆಣಗಳಂತೆ ಆ ಗುಡ್ಡದ ಮೇಲೆ ತೆಗೆದುಕೊಂಡು ಒಗೆದಿದ್ದು, ಯಾರು ನೋಡಬಾರ್ದು ಅಂತೇಳಿ. ಆ ಪ್ರದೇಶಕ್ಕೆ ಅವ್ರದ್ದೇ ಆದಂಥ ಉತ್ತರ ಬೇಲಿ ಹಾಕಿದಾಗೆ, ಅಲ್ಲಿ ಕಾಡಿದೆ ಯಾರು ಹೋಗ್ಕೂಡುದು ಅಂತ ಬೇರೆಯವ್ರಿಗೆ ಹೋಗೋದಕ್ಕೆ ಅವಕಾಶ ಕೊಡದಿರೋದು. ಇದನ್ನೆಲ್ಲ ನೋಡಿದರೆ ರಿಸ್ಪಾನ್ಸಿಬಿಲಿಟಿ ಶುಡ್ ಬಿ ಫಿಕ್ಸ್ಡ್. ಜವಾಬ್ದಾರಿ ಯಾರದ್ದು ಅಂತ ಫಿಕ್ಸ್ ಆಗಬೇಕು ಮತ್ತು ಅವರಿಗೆ ಕಾನೂನು ಪ್ರಕಾರ ಏನಾಗಬೇಕೋ ಅದಾಗಬೇಕು. ಎಕ್ಸಾಕ್ಟ್ಲಿ ಸರ್. ಈಗ ನೀವು ಡೇ ಒನ್ನಿಂದ ನಾವು ಡಿಸ್ಕಸ್ ಮಾಡ್ಕೊ ಬರ್ತಾ ಇದ್ದೀವಲ್ಲ, ಆವಾಗಿಂದ ಹೇಳ್ತಾ ಇದ್ರಿ ಒಂದಷ್ಟು ಅಲ್ಲಿ ಉತ್ಖನನ ಮಾಡಿದ್ರೆ ಒಂದಷ್ಟು ಮೂಳೆಗಳು ಸಿಗುವಂತಹ ಸಾಧ್ಯತೆ. ಈಗ ಚಿನ್ನಯ್ಯ ಹೇಳಿದಂತಹ ಜಾಗದಲ್ಲಿ ಒಂದು 3-4 ಕಡೆ ಸಿಕ್ತು, ಕೆಲವೊಂದು ಕಡೆ ಸಿಗಲಿಲ್ಲ. ಬಟ್ ವಿಠಲ್ ಗೌಡ ಕೆಲವೊಂದಿಷ್ಟು ಕಡೆ ಹೇಳಿದ್ರು ಮೇಲ್ಮೈಯಲ್ಲೇ ಸಿಗುತ್ತೆ ಹೇಗೆ ಅಂತ. ಅಂದರೆ ಈ ವಿಠಲ್ ಗೌಡನ ಮೇಲೇನೆ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸೋದಕ್ಕೆ ಮುಂದಾದ್ರು. ಸೌಜನ್ಯ ಮಾವ ವಿಠಲ್ ಗೌಡನ ವಿರುದ್ಧವೇ ಒಂದಷ್ಟು ಸಂಚು ರೂಪಿಸೋದಕ್ಕೆ ಮುಂದಾದ್ರು. ಅಂದ್ರೆ ವಿಠಲ್ ಗೌಡ ಅವರಿಗೆ ಹೇಗೆ ಗೊತ್ತು? ಇದು ಸಹಜವಾಗಿ ಜನರಿಗೆ ಕಾಡುವಂತಹ ಪ್ರಶ್ನೆ. ಎರಡು ಮೂರಿದೆ. ಯುಸಿ ಆ ಪ್ರದೇಶದ ಬಹುತೇಕ ಜನರಿಗೆ ಗೊತ್ತಿದೆ, ಹೇಳುವ ಧೈರ್ಯ ಇರಲಿಲ್ಲ. ಓಕೆ, ವಿಠಲ್ ಗೌಡರಿಗೆ ಧೈರ್ಯ ಯಾಕೆ ಬಂದಿದೆ ಅಂದ್ರೆ ಅವರಿಗೆ ಉಂಟಾಗಿರುವ ನೋವು. ಮಾವ, ಹೌದು ಹೌದು, ಚಿಕ್ಕ ವಯಸ್ಸಿಂದ ಎತ್ತಾಡಿಸಿ ಬೆಳೆಸಿದಂತ ಮಗು ಕಂದಮ್ಮ. ಅವಳು ಇಡೀ ಯಾರಾದರೂ ಅವಳ ದೇಹಕ್ಕಾದಂತಹ ಗಾಯಗಳನ್ನು ನೋಡಿದ್ರೆ ಎಂಥವರ ರಕ್ತ ಆದರೂ ಕುದಿಯುತ್ತೆ. ಹೌದು. ಮತ್ತು ಅದಕ್ಕೆ ಯಾರು ತಾರ್ಕಿಕವಾಗಿ ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ. ಸೊ ಆ ಕಾರಣಕ್ಕಾಗಿ ವಿಠಲ್ ಗೌಡರಿಗೆ ನ್ಯಾಚುರಲಿ ಎಸ್ ನನ್ನ ಮನೆ ಹುಡುಗಿ ಹಿಂಗಾಯ್ತಲ್ಲ, ಆದ್ರಿಂದ ಅವ್ರು ಧೈರ್ಯ ಮಾಡಿ ಹೇಳಿದ್ದಾರೆ. ಇದು ನೀವು ಆ ಪ್ರದೇಶದ ಜನರಿಗೆ ಮಾತ್ರ ಆಶ್ಚರ್ಯ ಆಗಲ್ಲ, ಅವ್ರು ಹೇಳಿದ್ ನಿಜ ಸಾರುತ್ತಾರೆ. ನೀವು ಯಾರ ಹತ್ರ ಮಾತಾಡಿಲ್ಲ, ಎವ್ರಿಬಡಿ ನೋಸ್ ಇಟ್, ಇಲ್ಲಿ ನಡೆದಿದೆ ಸರ್, ಹಾಗೆ ನಡೆದಿದೆ ಸರ್, ಹಿಂಗೆ ನಡೆದಿದೆ ಸರ್ ಜನ. ಆದರೆ ಹೇಳುವ ಧೈರ್ಯ ಇಲ್ಲ. ಸಿ ರಾಜಕೀಯವಾಗಿ ಪ್ರಬಲರು, ಹಣ ಇರುವವರು, ಅಧಿಕಾರ ಇರುವವರು, ಅವರ ಕಾಲ ಬುಡಕ್ಕೆ ಸರ್ಕಾರ ಬಂದು ಬೀಳುತ್ತೆ, ಮಂತ್ರಿಗಳು ಬೀಳ್ತಾರೆ. ಯುಸಿ ಎಲ್ಲರೂ ಬರೋರೆಲ್ಲ ಬಟ್ಟೆ ಬಿಚ್ಕೊಂಡು ಹೋಗ್ಬಿಟ್ಟು ಯುಸಿ ಕಾಲಿ ನಮಸ್ಕಾರ ಮಾಡ್ತಾರೆ, ಕಾಲಿಗೆ ಮಂತ್ರಾಕ್ಷತೆ ಹಾಕ್ತಾರೆ, ಇನ್ನೊಂದು ಮಾಡ್ತಾರೆ. ಸೊ ಧೈರ್ಯ ಆಗಿಬಿಡುತ್ತೆ ಪೂರ್ಣಿಮಾ. ಯುಸಿ ಅಲ್ಟಿಮೇಟ್ಲಿ ತಮ್ಮ ಜೀವದ ಭಯ ಇರುತ್ತೆ ನೋಡಿ. ಹೌದು, ನಾನೇನೋ ಹೇಳ್ಕೊಬಿಟ್ಟು ನಾನೇನೋ ಮಾಡ್ಕೊಳ್ಳಿ ಅಂತ. ದಟ್ ಈಸ್ ವೈ ಯಾರು ಮುಂದೆ ಹೇಳ್ತಿರ್ಲಿಲ್ಲ, ಹೇಳಿದ್ದಾರೆ. ಆದರೆ ಈ ಇದರಲ್ಲಿ ನನ್ನ ಬಳಿ ಒಂದು ವರದಿ ಇದೆ, 2 ಸಾಲ ನಿಮಗೆ ನಾನು ಇದನ್ನು ಹೇಳ್ತೀನಿ. ಸೊ ಇಡೀ ಆಪರೇಷನ್ ಇದು ಹೇಗಾಯ್ತು ಅನ್ನೋದನ್ನ ಇದು ಮಾಡಿ. ದ ಆನ್ಗೋಯಿಂಗ್ ಆಪರೇಷನ್ ಆಫ್ ಕಲೆಕ್ಟಿಂಗ್ human skeletal remains in Bangle Gudda is based on incidental findings ಅಂತಾರೆ. ಅಂದ್ರೆ ಇದು ಏನ್ ಇನ್ಸಿಡೆಂಟಲ್ ಫೈಂಡಿಂಗ್ಸ್ ಬೈ ದ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಪ್ರೋಬಿಂಗ್ ದ ಮಾಸ್ ಬುರಿಯಲ್ ಕೇಸ್ ಅಂಡ್ ನಾಟ್ ಆನ್ ವಿಠಲ್ ಗೌಡ ಸ್ಟೇಟ್ಮೆಂಟ್. ವಿಠಲ್ ಗೌಡ ಅವರ ಸ್ಟೇಟ್ಮೆಂಟ್ ಮೇಲೇನಿದೆ ಅದರ ಮೇಲೇನೆ ಹೀಗೆ ಮಾಡಲಾಗಿತ್ತು ಅಂತಿದೆ. ಅವರ ಸ್ಟೇಟ್ಮೆಂಟ್ ಮೇಲೆ ಇನ್ನೂ ಉತ್ಖನನ ಸ್ಟಾರ್ಟೇ ಆಗಿಲ್ಲ. ಓಕೆ, ಆಯ್ತಾ? ಇನ್ಸಿಡೆಂಟಲ್ ಫೈಂಡಿಂಗ್, ವಾಟ್ ಇಸ್ ದ ಮೀನಿಂಗ್ ಆಫ್ ಇನ್ಸಿಡೆಂಟಲ್ ಫೈಂಡಿಂಗ್ ಅಂದ್ರೆ ಅದು ಅಲ್ಲಿ ಹೋದಾಗ ಇದಕ್ಕಿದ್ದಾಗ ಕಂಡಿದೆ ಅವರಿಗೆ. ಯುಸಿ ನೀವು ಯಾರು ವಿಠಲ್ ಗೌಡ್ರನ್ನ ಕರೆದುಕೊಂಡು ಹೋಗಿ ಮಹಜರ್ ಮಾಡೋದಕ್ಕೆ ಹೋದ್ರು ಆವಾಗ ಇಟ್ಸ್ ಇನ್ಸಿಡೆಂಟಲ್ ಫೈಂಡಿಂಗ್ ಅಂತ ತಕ್ಷಣ ಕಂಡಿದ್ದು. ರಿಪೋರ್ಟ್ಸ್ ಇನ್ ಮೇನ್ ಸ್ಟ್ರೀಮ್ ಮೀಡಿಯಾ that the search was based on Vittal Gowda's statement are false, clarified a source in the SIT. Vittal Gowda is a maternal uncle of Saujanya who was killed in 2012. Her death led to the Justice for Saujanya movement across the state. The sources said that during the mahajars on 2 different days, 2 ದಿನ ಏನು ವಿಠಲ್ ಗೌಡ ಕರ್ಕೊಂಡು ಹೋಗಿ ಮಹಜರ್ ಮಾಡಿದ್ರು, SIT ಆಫೀಸರ್ ಡಿಸ್ಕವರ್ಡ್ ಸ್ಕೆಲ್ಟಲ್ ರಿಮೇನ್ಸ್. 2 ದಿನ ನೋಡಿದಾಗ ಅವರಿಗೆ ಅಲ್ಲಿ ಮೂಳೆಗಳು ಇನ್ನೊಂದು ಕಾಣ್ತೋದು. ಅವರಿಗೆ ಆಶ್ಚರ್ಯ, ಮಹಜರ್ ಟೈಮಲ್ಲೇನೆ, ಮಹಜರ್ ಟೈಮ್ ದ ಪರ್ಟಿಕ್ಯುಲರ್ಲಿ ಸ್ಕಲ್ಸ್. ಅವರಿಗೆ ಆಶ್ಚರ್ಯ ಆಗಿದ್ದೇನು ಅಂದ್ರೆ ಅಲ್ಲಿ ತಲೆಬುರುಡುಗಳು ಸಿಕ್ಕಾಗ. ಸೊ ಅವರಿಗೆ ಆಶ್ಚರ್ಯ ಆಯಿತು. ದಿಸ್ ಪ್ರಾಂಪ್ಟೆಡ್ ದ ಟೀಮ್ ಟು ಲಾಂಚ್ ಎ ಲಾರ್ಜ್ ಸ್ಕೇಲ್ ಆಪರೇಷನ್ ಟು ಕಲೆಕ್ಟ್ ದ ಸ್ಕೆಲ್ಟನ್. ಸೊ ಮೇಲ್ ಸಿಕ್ಕಣ ಅವರು ತಕ್ಷಣ ಯೋಚನೆ ಮಾಡಿದ್ದು ಇಸಿ ಭೂಮಿಯ ಮೇಲ್ಭಾಗದಲ್ಲೇ ಹುಡ್ಕೋಣ ಫಸ್ಟ್. ಹೌದು, ಆಮೇಲೆ ಅಗಿಯೋಪ್ರ ನೆಕ್ಸ್ಟ್. ಈ ಮೇಲ್ಭಾಗದಲ್ಲಿ ಈಗ 5 ರಿಂದ 9 ತಲೆಬುರುಡೆ ಮತ್ತು ಮೂಳೆಗಳು ಸಿಕ್ಕ. ಮೂಳೆಗಳು ಎಷ್ಟು ಅಂತ ಗೊತ್ತಿಲ್ಲ, ಅಂದ್ರೆ ಸಿಕ್ಕಿರುವುದರಲ್ಲಿ ತಲೆಬುರುಡೆ ಇಲ್ಲದೆ ಮೂಳೆಗಳಿದ್ರು ಅದು ಬೇರೆ ವ್ಯಕ್ತಿಗಳದಾಗ. ಹೌದು, ಅದರಿಂದ ಅದು 5 ಜನರದ್ದೇ 10 ಜನರದ್ದೇ ಎಷ್ಟು ಜನರದ್ದು ಅಂತ ಹೇಳುವ ಸಿಚುವೇಶನ್ ಇಲ್ಲ. ಸೊ ಇದು ಅದರಿಂದ ಈಗ ಸೊ SIT ವಿಲ್ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಅಲ್ಲಿ ಈಗ ಒಂದು ಡಿಗ್ಗಿಂಗ್ ಕೆಲಸ ಏನಿದೆ, ಉತ್ಖನನ ಮಾಡಬೇಕೋ ಬೇಡವೋ ಆ ತೀರ್ಮಾನವನ್ನು ಇವತ್ತು ತಗೋಬಹುದು.
ಹೌದು. ಸೊ ತೆಗೆದುಕೊಂಡ್ರೆ ನೀವು ಅಲ್ಲಿ ವಿಠಲ್ ಗೌಡರ ಹೇಳಿಕೆಯ ಪ್ರಕಾರ ನೀವು ಡಿಗ್ಗಿಂಗ್ ಅನ್ನ ಪ್ರಾರಂಭ ಮಾಡಿದ್ರೆ, ಉತ್ಖನನ ಮಾಡಿದ್ರೆ ಅಲ್ಲೂ ಸಿಕ್ಕರೆ ಖಂಡಿತ ಇಟ್ ಈಸ್ ಅ ಸೀರಿಯಸ್ ಥಿಂಗ್. ನಾವು SIT ನನಗನ್ಸೋ ಹಾಗೆ SIT ಚೀಫ್ ಪ್ರಣವ್ ಮೊಹಾಂತಿ ಅವರು ಈಸ್ ಟೇಕಿಂಗ್ ದ ಡಿಕ್ಟೇಷನ್ ಫ್ರಮ್ ಓನ್ಲಿ ಚೀಫ್ ಮಿನಿಸ್ಟರ್. ಸೊ ಆದ್ದರಿಂದ ನಿನ್ನೆ ಅವ್ರು ಇದಕ್ಕಿಂತ ಮೊದಲು ಮುಖ್ಯಮಂತ್ರಿಗಳನ್ನ ಪ್ರಣವ್ ಮೊಹಾಂತಿ ಮೀಟ್ ಮಾಡಿದ್ರು. ಅವ್ರು ಇನ್ನಾರು ಗೃಹ ಸಚಿವರು ಇನ್ನಾರು ಮೀಟ್ ಮಾಡ್ಬೋದಾಗಿತ್ತು. ಆದರೆ ಆ ಪ್ರಕರಣಕ್ಕೆ ಏನಿದೆ, ಆ ಪ್ರಕರಣದಲ್ಲಿ ಯಾರಿಗೆ ಬದ್ಧತೆ ಇದೆ, ಸೊ ಅಂಥವರಿಂದ ಮಾರ್ಗದರ್ಶನ ಪಡಿಬೇಕು ಅಂತಿರ್ಬೋದು. ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ದಟ್ ಇಸ್ ಅ ಫೈನಲ್ ಅಂತಲೂ ಇರ್ಬೋದು. ಇದ್ರ ಕೆಳಂತಲ್ಲಿ ಯಾರನ್ನೂ ಕೇಳಬಾರ್ದು. ಉಪಮುಖ್ಯಮಂತ್ರಿಗಳನ್ನ ಗೊತ್ತಿದೆ ಅವ್ರಿಗೆ, ಉಪಮುಖ್ಯಮಂತ್ರಿ ಸ್ಥಾನ ಏನು ಸ್ಟ್ಯಾಂಡ್ ಗೊತ್ತಿದೆ, ಗೃಹ ಸಚಿವರ ಸ್ಟ್ಯಾಂಡ್ ಗೊತ್ತಿದೆ. ಅವರ ಬ್ರೀಫ್ ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ಹಿ ಟುಕ್ ಎ ಡೈರೆಕ್ಷನ್ ಫ್ರಮ್ ದ ಚೀಫ್ ಮಿನಿಸ್ಟರ್. ಖಂಡಿತ ಸರ್. ನೋಡೋಣ ಸರ್, ಈಗ ಮೇಲ್ಮೈಯಲ್ಲಿ ಒಂದಷ್ಟು ತಲೆಬುರುಡೆಗಳು, ಮೂಳೆಗಳು ಸಿಕ್ಕಿರೋದ್ರಿಂದ ಅದು ಉತ್ಖನನ ಭೂಮಿ ಅಗೆಯುವಂತಹ ಕೆಲಸ ಏನಾದರೂ ಇವತ್ತು ಮಧ್ಯಾಹ್ನದ ಮೇಲೆ ಶುರು ಆದರೆ ಮತ್ತೆಷ್ಟು ತಲೆಬುರುಡೆಗಳು ಸಿಗುತ್ತೋ, ಅದು 100 ಇರಬಹುದು, 10 ಇರಬಹುದು, ಅದ್ರ ಬಗ್ಗೆ ಗೊತ್ತಿಲ್ಲ. SIT ಸಿಕ್ಕಾದ ನಂತರ ಗೊತ್ತಾಗುತ್ತೆ. ನೋಡೋಣ, SIT ತನಿಖೆಯಂತೂ ಒಳ್ಳೆ ಮಾರ್ಗದಲ್ಲಿ ಸಾಗ್ತಾ ಇದೆ. ಇದಕ್ಕೆ ಗೊತ್ತಾಗಬೇಕಂತ ಏನು ಗೊತ್ತಾ ನಿಮಗೆ, ಯಾರ್ಯಾರು ತಮ್ಮ ಬುರುಡೆಯನ್ನು ತಗೊಂಡು ಎಲ್ಲೆಲ್ಲಿ ಬಡ್ಕತ್ತಾರೆ ಅಂತ. ಆ ಬುರುಡೆ ಅವರೇ ಹೊಡ್ಕೋಬೇಕೀಗ. ಹೌದು, ಬುರುಡೆ ಅಂದವರು ಈಗ ಏನ್ ಹೇಳ್ತಾರೆ ಅನ್ನೋದನ್ನ ನೋಡ್ಬೇಕು. ನೋಡೋಣ ಸರ್, ಮುಂದೆ ಅಪ್ಡೇಟ್ ಕೊಡ್ತಾ ಹೋಗೋಣ.